ಭಾರತ ರಾಜಕಾರಣದ ದಿಕ್ಕು ಬದಲಾದ ಆ ಕರಾಳ ರಾತ್ರಿ. ಚುನಾವಣಾ ಪ್ರಚಾರದ ಬೆಳಕುಗಳ ಮಧ್ಯೆ ನಿಂತಿದ್ದ ಯುವ ನಾಯಕ, ಹೂವಿನ ಹಾರ ಹಿಡಿದು ಬಂದ ಮಹಿಳೆ. ಕೆಲವು ಕ್ಷಣಗಳಲ್ಲಿ ಆಕೆಯ ದೇಹವೇ ಸ್ಫೋಟವಾಗಿ ಬದಲಾಯಿತು. ಇದು ಕೇವಲ ಒಂದು ಕೊಲೆಯಲ್ಲ, ಇದು ಭಾರತ ಭವಿಷ್ಯಕ್ಕೆ LTTE ಬರೆದ ರಕ್ತಸಿಕ್ತ ಸಂದೇಶ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಒಬ್ಬ ಮಾಜಿ ಪ್ರಧಾನಿಯನ್ನ ಕೊಲ್ಲಲು LTTE ಎಂಬ ಒಂದು ಸಣ್ಣ ಸಂಘಟನೆಯಿಂದ ಇಷ್ಟು ದೊಡ್ಡ ಸಂಚು ರೂಪಿಸಲು ಹೇಗೆ ಸಾಧ್ಯವಾಯಿತು? ಹಾಗೂ ರಾಜೀವ್ ಗಾಂಧಿ ಅವರ ಮೇಲೆ ಶ್ರೀಲಂಕಾದ ಆ ಒಂದು ಸಂಘಟನೆಗೆ ಅಷ್ಟರ ಮಟ್ಟಿಗೆ ದ್ವೇಷ ಹುಟ್ಟಲು ಏನು ಕಾರಣ? ಈ ತರಹದ ಅನೇಕ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಾನೆ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ರಾಜೀವ್ ಗಾಂಧಿ ಹತ್ಯೆಯ ನಿಜ ಕಥೆಯನ್ನ ಅರ್ಥ ಮಾಡಿಕೊಳ್ಳಲು ನಾವು ಕೇವಲ 1991ರಲ್ಲಿ ನಡೆದ ಘಟನೆಗಳ ಕಡೆಗೆ ನೋಡಿದರೆ ಸಾಕಾಗುವುದಿಲ್ಲ. ಈ ಕಥೆಯ ಬೇರುಗಳು 1970ರ ದಶಕದಲ್ಲಿದ್ದ ಶ್ರೀಲಂಕಾದಲ್ಲಿವೆ. ಹೌದು, ಶ್ರೀಲಂಕಾದಲ್ಲಿ ಸಿಂಹಳಿಯರ ಮತ್ತು ತಮಿಳು ಜನರ ನಡುವಿನ ಘರ್ಷಣೆ ತೀವ್ರವಾಗಿದ್ದ ಕ್ಷಣ ಅದು. ಶ್ರೀಲಂಕಾ ಸರ್ಕಾರವು ಸಿಂಹಳ ಭಾಷೆ ಮತ್ತು ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿತ್ತು. ಹಾಗಾಗಿ ಅಲ್ಲಿನ ತಮಿಳು ಜನರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಅವಕಾಶಗಳು ಕಡಿಮೆಯಾದವು. 1983ರ ಜುಲೈ ತಿಂಗಳಿನಲ್ಲಿ ಬ್ಲಾಕ್ ಜುಲೈ ಎಂಬ ಹೆಸರಿನಲ್ಲಿ ಅಲ್ಲಿನ ತಮಿಳರ ಮೇಲೆ ವ್ಯಾಪಕ ಹಿಂಸಾಚಾರವನ್ನು ನಡೆಸಿದ್ದರು. ಇದನ್ನೆಲ್ಲ ನೋಡ್ತಾ ಇದ್ದ ಅಲ್ಲಿನ ಯುವಕರಿಗೆ ಸ್ವಾತಂತ್ರ್ಯ ತಮಿಳು ರಾಷ್ಟ್ರಕ್ಕಾಗಿ ಹೋರಾಟ ನಡೆಸಲೇಬೇಕು ಎಂದು ಅರಿವಾಗಿತ್ತು. ಆಗ ಹುಟ್ಟಿದ್ದೆ ಈ ವೇಳುಪಿಳ್ಳೈ ಪ್ರಭಾಕರನ್ ನೇತೃತ್ವದ LTTE ಎಂಬ ಒಂದು ಸಂಘಟನೆ. ಈ LTTE ಸಂಘಟನೆಯ ಉದ್ದೇಶ ಶ್ರೀಲಂಕಾದಲ್ಲಿರುವ ತಮಿಳು ಜನರ ರಾಜ್ಯದ ಹಕ್ಕು ಮತ್ತು ಗೌರವವನ್ನ ಕಾಯ್ದುಕೊಳ್ಳುವುದಾಗಿತ್ತು. LTTE ಮೊದಲು ಭಾರತದ ಸಹಾಯವನ್ನು ನಿರೀಕ್ಷಿಸುತ್ತಿತ್ತು. ಆದರೆ ರಾಜೀವ್ ಗಾಂಧಿ ಅವರ ನಿರ್ಧಾರ ಅವರ ನಂಬಿಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿತ್ತು. 1987ರಲ್ಲಿ ಭಾರತದ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿ ಅವರು ಶ್ರೀಲಂಕಾ ಸರ್ಕಾರದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿ ಭಾರತೀಯ ಶಾಂತಿ ಪಾಲನಾ ಪಡೆ IPKF ಅನ್ನು ಶ್ರೀಲಂಕಾದ ತಮಿಳು ಪ್ರದೇಶಗಳಿಗೆ ಕಳಿಸಿದರು. ಆದರೆ ಭಾರತವನ್ನು ಮಿತ್ರ ರಾಷ್ಟ್ರ ಎಂದು ನಂಬಿದ್ದ LTTE ಇದನ್ನು ದೇಶದ್ರೋಹ ಎಂದು ಪರಿಗಣಿಸಿತ್ತು. IPKF ಅನ್ನು ಕಳುಹಿಸುವ ರಾಜೀವ್ ಗಾಂಧಿ ಅವರ ನಿರ್ಧಾರ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರದ ತಪ್ಪಾಗಿತ್ತು. ಒಟ್ಟು 3 ವರ್ಷಗಳ ಅವಧಿಯಲ್ಲಿ 1100ಕ್ಕೂ ಹೆಚ್ಚು ಭಾರತೀಯ ಸೈನಿಕರು ಸಾವನ್ನಪ್ಪಿದರು. IPKF ನ ಉದ್ದೇಶ ವಿಫಲವಾಯಿತು. 1989ರಲ್ಲಿ ಶ್ರೀಲಂಕಾದ ಹೊಸ ಅಧ್ಯಕ್ಷ ರಣಸಿಂಗೆ ಪ್ರೇಮದಾಸ ಅವರು ಭಾರತೀಯ ಸೇನೆಯನ್ನು ಆಕ್ರಮಣಕಾರಿ ಪಡೆ ಎಂದು ಕರೆದರು. ತಕ್ಷಣವೇ ಭಾರತವನ್ನು ನಿಮ್ಮ ಸೇನೆಯನ್ನು ಹಿಂತೆಗೆದುಕೊಳ್ಳಿ ಎಂದು ಒತ್ತಾಯಿಸಿದರು. ವಿಪರ್ಯಾಸವೆಂದರೆ ಪ್ರೇಮದಾಸ ಅವರು IPKF ವಿರುದ್ಧ ಹೋರಾಡಲು ರಹಸ್ಯವಾಗಿ LTTEಗೆ ಶಸ್ತ್ರಾಸ್ತ್ರ ಮತ್ತು ಹಣಗಳನ್ನು ಒದಗಿಸುತ್ತಿದ್ದರು. ಇಂತಹ ಕಾರಣಗಳಿಂದಾಗಿ ಭಾರತೀಯ ಸೇನೆ 1990ರ ಮಾರ್ಚ್ ನಲ್ಲಿ ಶ್ರೀಲಂಕಾ ನೆಲವನ್ನು ಬಿಟ್ಟು ಹಿಂದಿರುಗಿತ್ತು. 1990ರ ದಶಕದಲ್ಲಿ ರಾಜೀವ್ ಗಾಂಧಿ ಅವರು ಮರಳಿ ಪ್ರಧಾನಿಯಾಗುವ ಸಾಧ್ಯತೆ ಹೆಚ್ಚಾದಾಗ LTTEಯಲ್ಲಿ ಭೀತಿ ಶುರುವಾಯಿತು. ಭಾರತ ಮತ್ತೆ ಸೈನ್ಯವನ್ನು ಶ್ರೀಲಂಕಾಕ್ಕೆ ಕಳಿಸಬಹುದು ಎಂಬ ಭಯ ಅವರಿಗೆ ಇತ್ತು. ಹೀಗಾಗಿ LTTE ಮುಖ್ಯಸ್ಥ ಪ್ರಭಾಕರನ್ ಮತ್ತು ಗುಪ್ತಚರ ಘಟಕದ ಮುಖ್ಯಸ್ಥ ಶಿವರಾಸನ್ ನೇತೃತ್ವದಲ್ಲಿ ಹತ್ಯೆಯ ರಹಸ್ಯ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆಗೆ ಧನು ಎಂಬ ಒಬ್ಬ ತಮಿಳು ಮಹಿಳೆಯನ್ನು ಮಾನವ ಬಾಂಬ್ ಆಗಿ ಆಯ್ಕೆ ಮಾಡಿಕೊಂಡು ತರಬೇತಿ ನೀಡಲಾಯಿತು. ಅದು 1991ರ ಮೇ 21ರ ರಾತ್ರಿ ತಮಿಳುನಾಡಿನ ಶ್ರೀ ಪೇರಂಬೂದೂರಿನಲ್ಲಿ
ರಾಜೀವ್ ಗಾಂಧಿ ಅವರ ಪ್ರಚಾರ ಸಭೆ ನಡೆಯುತ್ತಿತ್ತು. ತರಬೇತಿ ಪಡೆದಿದ್ದಂತಹ ಮಹಿಳೆ ಧನು ರಾಜೀವ್ ಗಾಂಧಿ ಅವರಿಗೆ ಮಾಲೆ ಹಾಕಲು ಹತ್ತಿರ ಬರುತ್ತಾಳೆ. ಭದ್ರತಾ ಲೋಪದಿಂದ ಅವಳು ಪ್ರಧಾನಿಯ ಅತಿ ಎತ್ತರಕ್ಕೆ ಹೋಗಲು ಸಾಧ್ಯವಾಯಿತು. ಧನು ಮಾಲೆ ಹಾಕುವಂತೆ ಬಂದು ರಾಜೀವ್ ಗಾಂಧಿ ಅವರ ಪಾದಗಳನ್ನು ಮುಟ್ಟಲು ಬಾಗಿದಳು. ಅದೇ ಕ್ಷಣದಲ್ಲಿ ಅವಳು ತನ್ನ ದೇಹದಲ್ಲಿ ಕಟ್ಟಿದ್ದ ಬಾಂಬ್ ಅನ್ನು ಸ್ಫೋಟಿಸಿದಳು. ಇದು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾನವ ಬಾಂಬ್ ಬಳಸಿದ ಆಕ್ರಮಣವಾಗಿತ್ತು. ಈ ದಾಳಿಯಲ್ಲಿ ರಾಜೀವ್ ಗಾಂಧಿ ಸೇರಿದಂತೆ 14 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದರು. ಇನ್ನು ರಾಜೀವ್ ಗಾಂಧಿ ಅವರ ಹತ್ಯೆಯ ನಂತರ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ಪ್ರಕರಣಕ್ಕೆ ವಿಶೇಷ ತನಿಖಾ ತಂಡ SIT ರಚಿಸಲಾಯಿತು. ಅವರ ತನಿಖೆಯು ಶಿವರಾಸನ್ ಮತ್ತು ಇತರ ಸಂಚುಕೋರರನ್ನು ಪತ್ತೆ ಹಚ್ಚಿತ್ತು. LTTEಯ ಗುಪ್ತಚರ ಘಟಕದ ಅಧ್ಯಕ್ಷ ಶಿವರಾಸನ್ ಮತ್ತು ಇತರರು ಆತ್ಮಹತ್ಯೆ ಮಾಡಿಕೊಂಡರು. ನ್ಯಾಯಾಂಗವು 26 ಮಂದಿ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ನೀಡಿತ್ತು. ಇತ್ತೀಚೆಗೆ ಈ ಪ್ರಕರಣದಲ್ಲಿ ಹಲವರಿಗೆ ವಿಮೋಚನೆ ನೀಡಿದ್ದು, ಇದು ರಾಜಕೀಯ ಮತ್ತು ನ್ಯಾಯಾಂಗದ ಹಲವು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಈ ಹತ್ಯೆಯ ಹಿಂದೆ LTTE ಹೊರತುಪಡಿಸಿ ಬೇರೆ ಯಾವುದೇ ರಾಜಕೀಯ ಅಥವಾ ಅಂತಾರಾಷ್ಟ್ರೀಯ ಶಕ್ತಿಯ ಪಾತ್ರವಿತ್ತೆ ಎಂಬುದು ಇಂದಿಗೂ ಬಗೆಹರಿಯದ ರಹಸ್ಯ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ರಾಜೀವ್ ಗಾಂಧಿ ಅವರ ಹತ್ಯೆ ಕೇವಲ ಒಂದು ನಾಯಕನ ಅಂತ್ಯವಾಗಿರಲಿಲ್ಲ. ಇದು ಭಾರತದ ರಾಜಕೀಯವು ಗಡಿಗಳನ್ನು ದಾಟಿ ಅಂತಾರಾಷ್ಟ್ರೀಯ ಘರ್ಷಣೆಗಳ ಕೇಂದ್ರ ಬಿಂದುವಾಗಬಹುದು ಎಂಬುದನ್ನು ಸಾಬೀತುಪಡಿಸಿತ್ತು. ಈ ದುರಂತವು ರಾಜಕೀಯ ನಿರ್ಧಾರಗಳ ದೂರಗಾಮಿ ಪರಿಣಾಮಗಳನ್ನು ಮತ್ತು ಅದಕ್ಕೆ ನೀಡಬೇಕಾದ ದುಬಾರಿ ಬೆಲೆಯನ್ನು ದೇಶಕ್ಕೆ ಕಲಿಸಿತ್ತು. ನಿಮ್ಮ ಪ್ರಕಾರ ರಾಜೀವ್ ಗಾಂಧಿ ಅವರ ಹತ್ಯೆಯ ಇಂದಿನ ಪ್ರಮುಖ ತಪ್ಪಿತಸ್ಥರು ಯಾರು? LTTEಯ ಸೇಡೆ ಅಥವಾ ರಾಜೀವ್ ಗಾಂಧಿ ಅವರೇ ತೆಗೆದುಕೊಂಡ ಆ IPKF ನಿರ್ಧಾರವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ಸಖತ್ ಟಾಪಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮತ್ತಷ್ಟು ಅದ್ಭುತ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ.